ಹಲೋ ಗೈಸ್, ನಾವೀಗ ಜಗನ್ನಾಥಪುರಿ ಟೆಂಪಲಿಗೆ ಹೊಂಟಿದ್ದೀವಿ. ಇಲ್ಲಿ ಸಿಕಂದರಾಬಾದ್ ಜಂಕ್ಷನಲ್ಲಿ ನಾವೀಗ ಫ್ರೆಶ್ ಅಪ್ ಆಗ್ತಾ ಇದ್ದೇವೆ. ಏನಂದರೆ ಜಗನ್ನಾಥಪುರಿ ಟೆಂಪಲ್ ಅನ್ನೋದು ಒಂದು ಮಿಸ್ಟೀರಿಯಸ್ ಟೆಂಪಲ್ ಆಗಿದೆ. ಅದರ ಬಗ್ಗೆ ನಿಮಗೆ ಈ ಟ್ರೈನಲ್ಲಿ ಹೋಗ್ತಾ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮದೆಲ್ಲ ಸಹಕಾರ ಸಪೋರ್ಟ್ ಎಲ್ಲ ಬೇಕಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ನಾನು ನಿಮ್ಮ ಪುಣ್ಯಪ್ರತ್ ಭಟ್ ಅಂತ, ಎಕ್ಸ್ಪ್ಲೋರ್ ವಿತ್ ಮೀ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗ್ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ. ಧನ್ಯವಾದಗಳು. ಈಗ ನಾವು ಹುಬ್ಬಳ್ಳಿಯಿಂದ ಹೊರಟಿದ್ದಾಗಿತ್ತು. ಆದರೆ ಹುಬ್ಬಳ್ಳಿಯಿಂದ ಬಂದು ಹೈದರಾಬಾದಲ್ಲಿ ಟ್ರೈನನ್ನು ಇಳಿಬೇಕಾಗ್ತದೆ. ನೀವು ಒಡಿಶಾ ಟೆಂಪಲ್ಗೆ ಬರೋದಿದ್ದರೆ ಅಲ್ಲಿಂದ ನೀವು ಸೀದಾ ಮೆಟ್ರೋ ಮಾಡ್ಕೋಬೋದು, ಆಟೋ ಮಾಡಬಹುದು, ಟ್ಯಾಕ್ಸಿ ಮಾಡಿ ಯಾವ್ದಾದ್ರು ಮಾಡಿಕೊಂಡು ಇಲ್ಲಿ ನಮ್ಮ ಸಿಕಂದರಾಬಾದ್ ಅಂತ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಬಂದರೆ ನಿಮಗೆ ಭುವನೇಶ್ವರ್ ಬರುವಂಥ ರೈಲು ಮಾರ್ಗ ಸಿಗುತ್ತದೆ. ಆಯಿತು, ಧನ್ಯವಾದ. ನಮ್ಮದು ಈಗ ರೈಲ್ ಇದೆ, ಅದು 16:50 ಅಂದರೆ 4:50 ಅಲ್ಲಿ ಮಟ್ಟ ಇಲ್ಲಿ ವೇಟಿಂಗ್ ರೂಮಲ್ಲಿ ಕೊಡ್ತಿದ್ದೇವೆ. ಇವಾಗ ಆಯ್ಸ್ ನೋಡಿ, ನಾವೀಗ ಮಧ್ಯಾಹ್ನ ಆಗಿದೆ. 31ನೇ ತಾರೀಕಿಗೆ ಮಧ್ಯಾಹ್ನ ಆಗಿದೆ. ಟ್ರೈನಲ್ಲಿ ಕುಂತೇವೆ. ನೋಡಿ ನಮ್ಮ ದೋಸ್ತರು ನೋಡಿ ಹೆಂಗೆ ಮಳೆ ಹೇಳ್ತಾ ಇದ್ದಾವೆ ನೋಡ್ರ. ನಮ್ಮ ದೋಸ್ತರು ನೋಡ್ರ ಹೆಂಗೆ ಮಳೆ ಹೇಳ್ತಾವೆ. 1 2 3 ಇಲ್ಲೊಂದು ಹಂದಿ ಒಂದು ಕಡೆ ನೋಡಿ. ಜಗನ್ನಾಥಪುರಿ ಹೊಂಟಿವೆ. ಜಗನ್ನಾಥಪುರಿ ಸೈಡ್ ಹೊಂಟಿದ್ದು. ಇಲ್ಲಿ ಟ್ರೈನ್ ನಿಂತಿತ್ತು. AC 3rd AC ಕೋಚಕ್ಕಿದ್ರು. ಒಳ್ಳೆ ಆಯ್ತಲ್ಲ, ಮಸ್ತ್. ಸಿಗುವ. ಹಲೋ, ನಮಸ್ಕಾರ. ನಾವಿಲ್ಲಿ ಭುವನೇಶ್ವರ ರೈಲ್ವೆ ಸ್ಟೇಷನ್ ಇದ್ದೀವಿ. ಇದು ನೋಡಿ, ಇಲ್ಲಿ ಭುವನೇಶ್ವರ ರೈಲ್ವೆ ಸ್ಟೇಷನ್ ಇದೆ, ಕಾಣಿಸ್ತೇವೆ ಒಂದು ನಿಮಿಷ ನೋಡಿ. ಪೂರ ಭುವನೇಶ್ವರ ರೈಲ್ವೆ ಸ್ಟೇಷನ್ ನೋಡಿದೆ. ಕೆಟ್ಟ ಬಿಸಿಲಿದೆ, ಇದು ಸೆಕೆಯಿದೆ. ಈಗ ನಾವು ಇಲ್ಲಿಂದ ಪೂರಿಗೆ ಹೋಗ್ತಾ ಇದ್ದೇವೆ. ಹೋದ್ಮೇಲೆ ಸಿಗ್ತೇನೆ, ಬಾಯ್. ನೋಡಿ ಗಾಯ್ಸ್, ಈಗ ನಾವು ಜಗನ್ನಾಥಪುರಿಗೆ ರೀಚ್ ಆಗಿದ್ದೇವೆ. ನೋಡಿ ಎಷ್ಟು ರಶ್ ಇದೆ. ಇದು ನೋಡ್ರಿ ಜಗನ್ನಾಥ್ ಟೆಂಪಲ್, ಜಗನ್ನಾಥಪುರಿ ಟೆಂಪಲ್. ಆ ಧ್ವಜ ನೋಡಿ, ಗಾಡಿಯ ವಿರುದ್ಧ ದಿಕ್ಕಿಗೆ ತಿರುಗ್ತದೆ. ಇದು 10 ಗಂಟೆ ನಂತರ ಓಪನ್ ಆಗುತ್ತಂತೆ ಇವತ್ತು. ನೋಡಿ ಜಗನ್ನಾಥ್ ಟೆಂಪಲ್ ನೋಡಿ, ಬರೀ ಟೆಂಪಲ್ ಚೆನ್ನಾಗಿದೆ, ಮಸ್ತ್ ಇಲ್ವಾ? ನೋಡಿ ಎಲ್ಲ ಫೋಟೋ ತಿಕ್ಕೊಂಡಿದ್ದಾರೆ ನೋಡಿ. ಎಷ್ಟು ರಶ್ ಇದೆ ನೋಡಿ. ಈ ದೇವಸ್ಥಾನ ನೋಡ್ತಿದ್ರಲ್ಲ ನೀವು, ಇದನ್ನು 10ನೇ ಶತಮಾನದಲ್ಲಿ ಚೋಡಗಂಗಾ ವಂಶದ ದೊರೆಯಾದ ಇದು ಅನಂತವರ್ಮನ್ ಅಂತ ರಾಜ ಪುನರ್ನಿರ್ಮಿಸ್ತಾನೆ. ಈ ದೇವಸ್ಥಾನ ಕೃಷ್ಣನಿಗೆ ಸಮರ್ಪಿತವಾಗಿದೆ. ವಿಷ್ಣುವಿಗೆ. ಇಲ್ಲಿ ಕೃಷ್ಣನ ಹೃದಯ ಇದೆ ಅಂತ ಹೇಳ್ತಾರೆ. ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ, ಆದರೆ ಹೇಳ್ತಾರೆ ಜನ, ಎಂತ ಮಾಡೋದು ಗೊತ್ತಿಲ್ಲ. ಮತ್ತು ಇದರಲ್ಲಿ ಕೃಷ್ಣ ಮತ್ತು ಬಲರಾಮ ಮತ್ತು ಸುಭದ್ರ 3 ಇದೆ. 3 ಮೂರ್ತಿಗಳಿದೆ, ಕಲ್ಲಿನ ಮೂರ್ತಿ. ವರ್ಷ ಇಲ್ಲಿ ಆ ಮೂರ್ತಿಯನ್ನು ಚೇಂಜ್ ಮಾಡಲಾಗ್ತದೆ. ಆ ಧ್ವಜ ಕಾಣ್ತಾ ಇದೆಯಲ್ಲ ಅಲ್ಲಿ, ಆ ಧ್ವಜ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಧ್ವಜವನ್ನು ದಿನ ಚೇಂಜ್ ಮಾಡಬೇಕಂತೆ. ಡೈಲಿ ಅದು ಮೇಲೆ ಹತ್ತಿ ಚೇಂಜ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ ಆ ಧ್ವಜ ನೋಡಿ. ಈ ಟೆಂಪಲ್ನಿಂದ ಜಾತ್ರೆ ಎಲ್ಲ ಆಗ್ತದಂತೆ. ಜಾತ್ರೆ ಎಲ್ಲ ರಾಶಿ ದೊಡ್ಡ ಆಗ್ತದೆ. ನಿಮ್ಮದು ಜೀವನದಲ್ಲಿ ಒಂದ್ಸತಿ ಆದರೂ ಬಂದು ವಿಸಿಟ್ ಮಾಡಿ. ಭಾರಿ ಫೇಮಸ್ ಇದು. ಕೃಷ್ಣನ ಒರಿಜಿನಲ್ ಹೃದಯ ಇದೆ ಅಂತ ಇದರಲ್ಲಿ. ಅದು ಹೃದಯವನ್ನು ಚೇಂಜ್ ಮಾಡಬೇಕಾದ್ರೆ ಪೂಜಾರಿ ಕಣ್ಣಿಗೆ ಬಟ್ಟೆ ಎಲ್ಲ ಕಟ್ಟಿ ಕೈಗೇನೋ ಹಾಕಿ ಕತ್ಲೆ ಕರೆಂಟ್ ಎಲ್ಲ ತೆಗೆದು ಒಳಗಿಂದ ಚೇಂಜ್ ಮಾಡ್ತಾರೆ. ಯಾರು ನೋಡುವಂಗಿದೆ ಅಂತ ನೋಡಿದ್ರು ಅಷ್ಟು ಪ್ರಕಾಶಮಾನವಾಗಿದೆ ಅಂತ, ಅಷ್ಟು ಶಕ್ತಿಶಾಲಿ ಇದೆ ಅಂತ. ನೋಡಿ ಟೆಂಪಲಿಗೆ ಒಂದರ ವಿಸಿಟ್ ಮಾಡಿ. ಹೆಂಗೆ ಬರಬೇಕು, ಹೆಂಗೆ ಹೋಗಬೇಕು ಅದೆಲ್ಲ ತರಬೇಕು. ಡೀಟೇಲ್ಸ್ ಬೇಕು, ಟ್ರೈನಿಂದು ರೂಟು ಎಂತ ಬೇಕು, ಅದೆಲ್ಲ ಎಲ್ಲ ಡೀಟೇಲ್ಸ್ ಇದೆ. ನಂಗೆ ಕೇಳಿ ಒಂದು ಕಮೆಂಟ್ ಹಾಕಿ ಅಥವಾ DM ಮಾಡಿ, ನಾನು ಹೇಳ್ತೀನಿ, ತಿಳಿಸ್ಕೊಡ್ತೆ. ನೋಡಿ ನಾನು ಮೊದಲೇ ವಿಡಿಯೋ ಎಲ್ಲ ಸಪೋರ್ಟ್ ಮಾಡಿ. ನೋಡಿ ಇದೆಯಾ ಜಗನ್ನಾಥ ಟೆಂಪಲಲ್ಲಿ ನೋಡಿ. ನೋಡ್ಬಿಟ್ಟು ಯಾರು ಬರಬೇಡಿ, ಪೂರಾ ಸ್ಕ್ಯಾಮ್ ಮಾಡಿ ಮಕ್ಕಳು. ನೋಡಿ ಯಾರು ಬರಬೇಡಿ. ನಿನ್ನೆ 8 ಗಂಟೆ ಬಂದಿದ್ದು ಗಾಯ್ಸ, ಬೆಳಗ್ಗೆ ಅಲ್ಲ ರಾತ್ರಿ 8 ಗಂಟೆ ಬೆಳಗ್ಗೆ ಎಂತ ಹೆಕ್ಕ ತಿಂಬಾಗಿರ್ಬೋದು. ನೋಡಿ ಇದೇ ಹೋಟ್ಲು ನೋಡಿ. ನೋಡಿ ಈ ಹೋಟ್ಲು, ಯಾರು ಬರ್ಕೋಬೇಡಿ ಸರಿ. ಈಗ ಹಲೋ ಫ್ರೆಂಡ್ಸ್, ನಾ ಇಲ್ಲಿ ಕೋನಾರ್ಕಿಂದ ಇದು ಸ್ಟ್ರೀಟಲ್ಲಿ ಹೊಂಟಿದೆ. ಕೋನಾರ್ಕ್ ಅಂತಿದ್ದೆ ಪೂರಿದು. ಈಗ ಕೋನಾರ್ಗೆ ಹೋಗಬೇಕಾಗಿತ್ತು ನಾವು. ಬೆಳಗ್ಗೆ 8 ಗಂಟೆ ಆಗಿತ್ತು. ಕೋನಾರ್ಗೆ ಹೊಂಟಿದ್ರು. ಇಲ್ಲಿಂದ 35 ಕಿಲೋಮೀಟರ್ ಆಗುತ್ತೆ. ಬಸ್ ನೋಡಿದ್ರು. ನೋಡುವ ಸಿಗ್ತದೆ ಅಂತ ಹೇಳಿ ನನ್ನ ಜೊತೆ ಕಂಟಿನ್ಯೂ ಆಗಿರಿ, ಹೋಗುವ. ಹಾಂ, ಈಗ ನಾವು ಮತ್ತೆ ಜಗನ್ನಾಥಪುರಿ ಟೆಂಪಲ್ ಒಂದು ದರ್ಶನ ಮಾಡಿ ಅಲ್ಲಿಂದ ಕೋನಾರ್ಗೆ ಹೊಂಟಿದ್ರು. ನೋಡಿ ತೋರಿಸ್ತೇವೆ ಬೆಳಗ್ಗೆ ಹೆಂಗಿರುತ್ತೆ, ಹೆಂಗೆ ಕಾಣುತ್ತೆ ಹೇಳಿ ನೋಡುವ. ಇದು ನೋಡಿ ಗಾಯ್ಸ್, ಕೋನಾರ್ಕಿಂದ ಇದು ಪುರಿ ಜಗನ್ನಾಥಪುರಿ ದೇವಸ್ಥಾನದ ಹಿಂದ್ಗಡೆ ಸ್ಟ್ರೀಟ್, ಸಣ್ಣ ಸ್ಟ್ರೀಟ್. ಇದು ಒಂಥರ ಗಲ್ಲಿ ಇದ್ದಂಗೆ ಇತ್ತು. ಇಲ್ಲೆಲ್ಲ ಬೆಳಗ್ಗೆ ತಿಂಡಿ ರೆಡಿ ಆಗ್ತಿತ್ತು. ನೋಡಿ ಸಾವುಕಾರ ಹೆಂಗೆ ಬಂತಿದ್ದ. ನಮಸ್ಕಾರ.
ಅಜ್ಜ ನೋಡಿ ಅವ ಇದೆಲ್ಲ ಟುಕ್ ಟುಕ್ ಇಲ್ಲ ಇದು ನೋಡಿ ಗಾಯ್ಸ್ ಹಿಂಗೆ ಕಾಣ್ತಿದೆಯಲ್ಲ ಲೈಕ್ ನೋಡ್ರು ಜಗನ್ನಾಥಪುರಿ ಟೆಂಪಲ್ ಕಾಣ್ತಿದೆ ಮುಂದೆ ಹೊಂಟೇವೆ ನಾವು ನೋಡಿ ಸ್ವಲ್ಪ ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ಬೇಕು ಇಲ್ಲಿ ಅದು ನೋಡಿ ಚಲೋ ಇದಲ್ಲ ನೋಡಿ ಗಾಯ್ಸ್ ಗಾಯ್ಸ್ ಫುಲ್ಲು ರಶ್ ಇತ್ತು ನಿನ್ನೆ ರಾತ್ರಿ ರಶ್ ಈಗೂ ರಶ್ ಒಂದು ಸಿಸ್ಟಮ್ ಅಂತ ಇಲ್ಲ ಟೆಂಪಲಲ್ಲಿ ಒಂಥರ ಅದು ಗಾಲೆ ಹೋದಂಗೆ ಹೋದಿಲ್ಲ ಜಾತ್ರೆ ಪೇಟೆ ದೂಕುದು ಮಾಡ್ತಾರೆ ಅಂತ ಇಲ್ಲ ದೂಕುದು ಮಾಡೋದು ಮತ್ತು ಎಂಥದ್ದು ಮಾಡೋದಿಲ್ಲ ಅಂದರೆ ಲೈನ್ ಗೀನಿಲ್ಲ ಪೊಲೀಸ್ ಇರೋದಿಲ್ಲ ಒಳ್ಳೆ ದೂಕ್ತರು ಹೆಣ ಹೊರ್ಬಿಡ್ತಾರೆ ಮಾರ್ರ ಸಾಯಲ್ಲಿ ದೇವಸ್ಥಾನದೊಳಗೆ ದೇವಸ್ಥಾನದೊಳಗೆ ಹೋಗಿ ಕೆಟ್ಟ ಭಾಷೆ ಮಾತಾಡೋ ಪರಿಸ್ಥಿತಿ ಬರ್ತದೆ ಎಂತ ಮಾಡೋದು ಹೇಳಿ ನಮಗೆ ದೂಕ್ತರು ಅಂದರೆ ಫುಲ್ ಒಂಥರ ಎಲ್ಲ ಜನ ಒಂದು ವಾಲಿ ಬಿಡ್ತಿರ್ತಾರೆ ಅದಕ್ಕೆ ಹಂಗೆ ಹೋಗೋದು ಈಗ ನಾವು ದೇವಸ್ಥಾನ ಹತ್ರ ಹೊಂಟಿದ್ರಿ ನೋಡಿ ಎಲ್ಲ ಟಿಫಿನ್ ಬಂದಿರೋ ನೋಡಿ ಎಂತ ಹೇಳಿ ನೋಡಿ ಅಲ್ಲೋಡಿ ಫ್ರೆಂಡ್ಸ್ ಜಗನ್ನಾಥ ಟೆಂಪಲ್ ಕಾಣ್ತಾ ಇದೆ ಅಲ್ಲಿ ಬಾವುಟ ಯಾವ ಗಾದಿ ದಿಕ್ಕಲ್ಲಿ ಹಾರ್ತಾ ಇರುತ್ತೆ ನೋಡಿ ಮಿಸ್ಟರಿ ಅದು ಯಾವ ಸೈಡ್ ಗಾಡಿ ಬೇಕಾದ್ರೆ ಬೀಸಲಿ ಅದೇ ಅಲ್ಲೇ ಹಾರೋದು ಅಲ್ಲೇ ಮುಂದೆ ಹೋಗ್ತಿದ್ರು ಒಂದು ಸತಿ ಹೊರಗಿಂದ ಕೈ ಮುಗಿದು ಬಸ್ ಹಿಡ್ಕೊಂಡು ಕೊನಾರ್ಕ್ ಹೋಗೋದು ನೋಡಿ ರಶ್ ನೋಡಿ ಯಾವ ನಮ್ಮನೆ ರಶ್ ಇದ್ದೀವಿ ನೋಡಿ ಟೆಂಪಲ್ ಹತ್ರ ಬಂದ್ರಿ ನಾವು ಸ್ವೀಟ್ಸ್ ಸೆಂಟರ್ ಹೋಟೆಲ್ ಇದೆ ಪೂರ ಟೆಂಪಲಿಂದ ಎದುರುಗಡೆ ಪೂರ ಇದೆ ಅಂತ ಹೋಳಿ ಮಗ ಹಾರ್ನ್ ಹೊಡಿತಾ ಮಾರ್ರ ಇದೇ ಹೋಟೆಲಿಂದ ಬಂದಿದ್ದು ನಾವು ಬಿರಿಯಾನಿ ಹೇಳಿ ಎಂತೆಂದು ಕೊಟ್ಟಿದ್ದ ಮಾರ್ರ ಸಾಯಿಲಿ ರಶ್ ನೋಡಿ ರಶ್ ರಶ್ ಟೆಂಪಲ್ ನೋಡಿ ಟೆಂಪಲ್ ಬಂತು ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಟೆಂಪಲ್ ಮುಂದೆ ಬಂದಿದ್ರು ಕಾಣ್ತಾ ಇದೆಯಲ್ಲ ಹಿಂದೆ ಟೆಂಪಲ್ ನೋಡಿ ಫುಲ್ ರಶ್ ಎಂತ ಮಾಡೋದು ರಾತ್ರಿ ಹೋದರೂ ಸ್ವಲ್ಪ ರಶ್ ಕಮ್ಮಿ ಇದ್ರು ರಾತ್ರಿ ನಿಮ್ಗೆ ರಶ್ ಕಮ್ಮಿ ಬೇಕು ಅಂದರೆ ರಾತ್ರಿ ಹೋಗಬೇಕು ಬೆಳಗ್ಗೆ ಹೋದರೆ ನಿಮಗೆ ಶ್ವಾಸ ತಗೊಳ್ಳೋಕೆ ಆಗೋದಿಲ್ಲ ಅಷ್ಟು ರಶ್ ಇರ್ತದೆ ನಾವು ನಮ್ಮ ಫ್ರೆಂಡ್ಸ್ ಬಂದಿರೋ ಇಲ್ಲಿ ನೋಡಿ ಇದರಲ್ಲಿ ಫೋಟೋ ತೆಕ್ಕಂತಿದ್ರಲ್ಲ ನೋಡಿ ನಾವು ಹಾಕ್ಬಿಟ್ಟೆ ಮಾರ್ರೆ ಅವ್ನು ಬಂದು ಇವನೇ ಎಲ್ಲಿದ್ದ ನೋಡಿ ಆಯ್ತು ಇಲ್ಲಿ ಇಂಥದ್ದೇ ಸ್ಕ್ಯಾಮ್ ಆಗೋದು ಇಲ್ಲಿ ನೋಡಿ ಬಂದು ನಾವು ಹಾಕ್ಬೋದು ನಾವು ಹಾಕ್ಬಂದಲ್ಲಿ ದುಡ್ಡು ಕಳಿಸ್ತಾ ಸತ್ತವ ನೋಡಿ ಇಂಥವ್ರಿಂದ ಸ್ವಲ್ಪ ಹುಷಾರಾಗಿರಿ ಹಾಂ ನಾವೀಗ ಕೊನಾರ್ಕ್ ಕಡೆ ಹೊಂಟಿದ್ದೇವೆ ಅಲ್ಲಿ ಬಸ್ ನೋಡಿ ಅಲ್ಲಿ ಬಸ್ ಇತ್ತು ಆ ಬಸ್ ಹತ್ತು ಹೋಗೋದು ಪೂರ ಟೆಂಪಲ್ ಹೋಗೋದು ಅದು ರಸ್ತೆ ಇಲ್ಲಿ ನೋಡಿ ನೋಡಿ